ಓಹೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಟೆಕ್ ಪ್ಲಸ್ ಐನ 16ನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಕೆಲವೊಂದು ಸ್ಪೆಷಲ್ ಟೆಕ್ ನ್ಯೂಸೊಂದಿಗೆ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ಗಳು ಕೂಡ ಇದೆ ಮತ್ತು ಕೆಲವೊಂದು ವಿಚಿತ್ರ ನ್ಯೂಸ್ಗಳು ಕೂಡ ತೊಗೊಂಬಂದಿವೆ ಆಯಿತಾ. ಈ ವಿಡಿಯೋನ ಪೂರ್ತಿ ನೋಡಿ, ನೀವು ತುಂಬ ನಾಲೆಜೊಂದಿಗೆ ತುಂಬ ಅಪ್ಡೇಟ್ಸ್ನ ಕೂಡ ತಿಳ್ಕೊಳ್ಳಿದ್ದೀರಾ. ಸೊ ಈ ಮೊದಲನೇ ನ್ಯೂಸ್ ಬರ್ತಾ ಇದೆ, ಡಿಜಿಟಲ್ ಕಲರ್ ಚೇಂಜಿಂಗ್ ನೇಲ್ಸ್ಗಳು. ಈ ದಿವಸ ಕಲರ್ ಚೇಂಜಿಂಗ್ ಫೋನ್ಸ್ಗಳು, ಲ್ಯಾಪ್ಟಾಪ್ಸ್ಗಳು, ಇನ್ನಿತರ ಬೇರೆ ಬೇರೆ ಗ್ಯಾಜೆಟ್ಸ್ಗಳು ನೋಡ್ಕೊಂಡಿದ್ವಿ. ಬಟ್ ಇವಾಗ ನೇಲ್ಸ್ನ ಕೂಡ ಚೇಂಜ್ ಮಾಡುವಂಥ ಬೇರೆ ಬೇರೆ ಟೂಲ್ಸ್ಗಳು ಬಂದಿದೆ. ಸೊ ಇದನ್ನು CES 2026 ಜನವರಿ ಲಾಂಚ್ ಮಾಡಲಾಗಿತ್ತು. ಬಟ್ ಸದ್ಯಕ್ಕೆ ಇದು ಎಲ್ಲ ಕಡೆ ತುಂಬ ವೈರಲ್ ಆಗ್ತಿದೆ. ತುಂಬ ಜನ ಇದನ್ನು ಇಷ್ಟಪಟ್ಟು ಪರ್ಚೇಸ್ ಕೂಡ ಮಾಡ್ತಿದ್ರೆ. ಹತ್ತತ್ರ 28,500 ಇದು ಲಾಂಚ್ ಆಗಿದೆ. ಸೊ ಇವರ ಅಪ್ಲಿಕೇಶನ್ ಥ್ರೂ ನಿಮ್ಮ ಬಟ್ಟೆಗೆ ತಕ್ಕ ಹಾಗೆ ಬೇರೆ ಬೇರೆ ಕಲರ್ಸ್ಗಳನ್ನ 400ಕ್ಕಿಂತ ಜಾಸ್ತಿ ಕಲರ್ಸ್ಗಳನ್ನ ನೀವು ಲೈವ್ ಆಗಿ ಚೇಂಜ್ ಮಾಡ್ಕೋಬೋದಂತೆ. ಒಂಥರ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಇದೆ. ಬಟ್ ಬೆಲೆ ಕೂಡ ಅಷ್ಟೇ ಜಾಸ್ತಿ ಇದೆ. ಭಾರತದಲ್ಲಿ ಬಂದರೆ ನೀವು ಪರ್ಚೇಸ್ ಮಾಡ್ತೀರಾ, 28,000 ಜಾಸ್ತಿ ಆಯಿತು. ನನ್ನ ದೇಶದಲ್ಲಿ ನಡೆಯಲ್ಲ ಇದು. ಇಲ್ಲಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಮ್ಯೂಸಿಕಲ್ ಲಾಲಿಪಾಪ್ ಅಂತ. ಸೊ ಈ ಲಾಲಿಪಾಪ್ನ ನೀವು ಜಸ್ಟ್ ಬಾಯಲ್ಲಿ ಇಟ್ಕೊಂಡು ಚಗಳಿಸಿದ್ರೆ ಸಾಕು, ಅದು ನಿಮ್ಮ ಬೋನ್ ಕಂಡಕ್ಟ್ ಥ್ರೂ ಕಿವಿಗೆ ಸೌಂಡ್ ಮಾಡತ್ತಂತೆ. ನೀವು ಎಷ್ಟು ಜೋರಾಗಿ ಕಚ್ತೀರ ನೋಡಿ, ಅದೇ ಥರ ನಿಮಗೆ ಇಲ್ಲಿ ಸೌಂಡ್, ಲೈಕ್ ಈ ಸೌಂಡ್ ಬರಲ್ಲ ಆಯಿತಾ, ನಿಮಗೆ ಯಾವುದೋ ಸಾಂಗ್ಸ್ಗಳು ಪ್ಲೇ ಆಗಿರುವಂಥ ಬೀಟ್ಸು, ಮ್ಯೂಸಿಕ್ಕು, ಈ ರೀತಿ ಸೌಂಡ್ಸ್ಗಳು ಬರುತ್ತಂತೆ. ಸೊ ಇದನ್ನು ನೀವು ಬಾಯಿ ಹಾಕ್ಕೊಂಡು ಇನ್ನಷ್ಟು ಜೋರಾಗಿ ಕಚ್ತಾ ಲೈಕ್ ಎಷ್ಟು ಜೋರಾಗಿ ಕಚ್ತಿದ್ರ ಆ ಮೂಮೆಂಟ್ಸ್ಗಳಿಂದ ಸೌಂಡ್ ನಿಮ್ಮ ಕಿವಿ ಕೇಳಿಸತ್ತಂತೆ. ನಾವು ರೀಸೆಂಟ್ ಇದ್ರ ಬಗ್ಗೆ ಒಂದು ಹೆಡ್ಫೋನ್ನ ಕೂಡ ಲಾಂಚ್ ಮಾಡಿದ್ರು, ಅದ್ರ ಬಗ್ಗೆ ಕೂಡ ಮಾಡಿದ್ವಿ ವಿಡಿಯೋ. ಅದು ನಿಮ್ಮ ಬೋನ್ ಕಂಡಕ್ಟ್ ಥ್ರೂ ಪಾಸ್ ಆಗಿ ನಿಮ್ಮ ಕಿವಿಗೆ ಸೌಂಡ್ ಕೇಳಿಸುತ್ತೆ. ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಏನೋ ಕಾಣಿಸ್ತಾ ಇದೆ. ಬಟ್ ಇದ್ರ ಬೆಲೆ ₹750. ಬಟ್ ತುಂಬ ಜನ ಇದನ್ನು ಪರ್ಚೇಸ್ ಮಾಡಿಬಿಟ್ಟು ಎಲ್ಲೆಡೆ ಟೆಸ್ಟ್ ಮಾಡೋದನ್ನ ನೋಡ್ತಾ ಇದ್ವಿ. ಸೊ ಒಂಥರ ಇಂಟ್ರೆಸ್ಟಿಂಗ್ ಇದೆ. ಬಟ್ ಸದ್ಯಕ್ಕೆ ಇದು ನೀವು ಭಾರತದಲ್ಲಿ ನೋಡೋಕ್ಕೆ ಸಿಕ್ಕಿಲ್ಲ. ಎಡಿಸ್ದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಆ್ಯಪಲ್ ಅವ್ರ ಕಡೆಯಿಂದ ಒಂದು ಬ್ಯಾಡ್ ನ್ಯೂಸ್ ಆಯಿತಾ. ನಾನು ಲಾಸ್ಟ್ ನ್ಯೂಸಲ್ಲಿ ಹೇಳಿದ್ದೆ ಆ್ಯಪಲ್ ಅವ್ರ ಮ್ಯಾಕ್ ಬುಕ್ ಒಂದು ಬರಲಿದೆ, ವೇಟ್ ಮಾಡಿ ಅಂತ. ಅಂಡರ್ 50K ಅಂತ ಹೇಳಿದ್ರು. ಬಟ್ ಅದು ₹60,000 ಲಾಂಚ್ ಆಯಿತು. ಸ್ಟೂಡೆಂಟ್ಸ್ಗೆಲ್ಲ ₹10,000 ಕಮ್ಮಿ ಆಗಿಬಿಟ್ಟು ₹55,000-60,000 ಸದ್ಯದಲ್ಲಿ ನೋಡೋಕ್ಕೇನೋ ಸಿಗ್ತಿದೆ. ಬಟ್ ಇಲ್ಲಿ ಹೇಳ್ಕೊಳ್ಳುವಾಗೆ ಏನು ವಿಶೇಷ ಫೀಚರ್ಸ್ಗಳು ಬಂದಿಲ್ಲ ಆಯಿತಾ. ಒಂದು, ಇದರಲ್ಲಿ ಯಾವುದೇ ಥಂಡರ್ ಬೋಲ್ಟ್ ಪೋರ್ಟ್ಸ್ನ ಕೊಟ್ಟಿಲ್ಲ, ನೀವು ಫಾಸ್ಟ್ ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಮತ್ತು ಈ ಬಯಾನಿಕ್ A18 Pro ಚಿಪ್ಸ್ ಏನಿದೆ, ಇದು ಅಷ್ಟು ಒಳ್ಳೆಯ ಆಪ್ಟಿಮೈಸೇಷನ್ನ ಈ ಲ್ಯಾಪ್ಟಾಪಲ್ಲಿ ನೋಡ್ತಿಲ್ಲ ಅಂತೆ. ಸೊ ಈ ಮ್ಯಾಕ್ಬುಕ್ ನಿಯೋನ ಸದ್ಯಕ್ಕೆ ಕೊಂಡುಕೊಳ್ಳೋಕೆ ಹೋಗ್ಬೇಡಿ ಆಯಿತಾ. ಇಲ್ಲಿ ಬೆಲೆ ಕಮ್ಮಿ ಇದೆ ಅಂತ ಕಾಣಿಸ್ತಿದೆ. ಬಟ್ ಡಿಸೈನಲ್ಲಿ ತುಂಬ ಕಾಂಪ್ರಮೈಸ್ ಮಾಡಲಾಗಿದೆ, ಟಚ್ ಪ್ಯಾಡಲ್ಲಿ ಮಾಡಲಾಗಿದೆ, ಡಿಸ್ಪ್ಲೇನಲ್ಲಿ ಮಾಡಲಾಗಿದೆ, ಪರ್ಫಾರ್ಮೆನ್ಸಲ್ಲಿ ಮಾಡಲಾಗಿದೆ. ಸೊ ಹೀಗಾಗಿ ಸ್ಟೂಡೆಂಟ್ಸ್ ಇದ್ದೀರಪ್ಪ ಅಂದರೆ ರೆಗ್ಯುಲರ್ ಯೂಸ್ಗಪ್ಪ ಅಂತ ಹೇಳ್ಬಿಟ್ಟು ನಿಮ್ಗೆ ₹10,000 ಆಫ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಒಂದು ಆಪ್ಷನ್ ಆಗಿ ಚೂಸ್ ಮಾಡ್ಕೋಬೋದು. ಬಟ್ ಇದಕ್ಕಿಂತ ನೀವು ಸೇಮ್ ₹65,000-70,000 ಮ್ಯಾಕ್ಬುಕ್ M2 ತೊಗೊಳ್ಳಿ. ಮ್ಯಾಕ್ಬುಕ್ ಏರ್ M2 ನೋಡಿ, ಇದರಲ್ಲಿ ನಿಮಗೆ M2 ಚಿಪ್ಸೆಟೇ ಸಿಗುತ್ತೆ, ಸೇಮ್ ಪ್ರೈಸಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದಕ್ಕಿಂತ ಎಷ್ಟೋ ಮಚ್ ಬೆಟರ್ ಡಿಸ್ಪ್ಲೇ ಕ್ವಾಲಿಟಿ, ಪ್ಯಾನಲ್ಸ್ಗಳು, ಥಂಡರ್ ಬೋಲ್ಟ್ ಪೋಸ್ಟ್ಗಳು ಸಿಗುತ್ತೆ. ಸೊ ಬೇಡ, ನಿಯೋ ಬೇಡ, ಮ್ಯಾಕ್ಬುಕ್ ಏರ್ M2 ಎಲ್ಲ ಚೂಸ್ ಮಾಡ್ಕೊಳ್ಳಿ. ಇದೊಂದು ಬೆಸ್ಟ್ ಆಪ್ಷನ್ ಆಗಬಹುದು. ಇಲ್ಲಿ ನೆಕ್ಸ್ಟ್ ನ್ಯೂಸ್, ವಾಟ್ಸಪ್ ಅವರೊಂದು ಹೊಸ ವಾಟ್ಸಪ್ ಪ್ಲಸ್ ಅಂತ ಒಂದು ಫೀಚರ್ನ ತೊಗೊಂಡ್ಬರಲಿದ್ದಾರೆ. ಇಲ್ಲಿ ₹425 ನೀವು ಕೊಟ್ಟೆ ಈ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕಾಯ್ತಾ. ಎಸ್ಪೆಷಲಿ ನೀವು ಇದನ್ನು ತೊಗೊಂಡ್ರೆ ನಿಮಗೆ ಇಲ್ಲಿ ಪ್ರೋ ಪ್ರೊಟೆಕ್ಷನ್ ಏನು ನೋಡೋಕ್ಕೆ ಸಿಗುತ್ತಂತೆ. ಬಾಕಿ ಈಗ ಸದ್ಯಕ್ಕೆ ನೀವೇನು ವಾಟ್ಸಪ್ಪಲ್ಲಿ ಚಾಟ್ ಪಿನ್ 3 ನೋಡ್ತಿದ್ದೀರಾ, ಇಲ್ಲಿ 20+ ನೋಡೋಕ್ಕೆ ಸಿಗುತ್ತೆ. ಬೇರೆ ಬೇರೆ ಸ್ಟೀಕರ್ಸ್ಗಳು, ಅಡ್ವಾನ್ಸ್ ಫೀಚರ್ಸ್ಗಳೊಂದಿಗೆ ವಾಟ್ಸಪ್ ಲೋಗೋ ಕಲರ್ ಚೇಂಜ್ ಮಾಡ್ಕೋಬೋದಂತೆ, ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೋಬೋದಂತೆ. ಇನ್ನಿತರ ಬೇರೆ ಬೇರೆ ಏನೇನೋ ಫೀಚರ್ಸ್ಗಳೊಂದಿಗೆ ಸೆಕ್ಯೂರಿಟಿನ ಕೂಡ ಸ್ವಲ್ಪ ಅಪ್ಗ್ರೇಡ್ ಮಾಡಿದಾರಂತೆ. ಗೊತ್ತಿಲ್ಲ, ₹425 ಇನ್ನೂ ತುಂಬ ಏನೇನೋ ಬೇಕಾಗಿತ್ತು. ಜಸ್ಟ್ ಪಿನ್ ಮಾಡೋದು, ಇದು ನಾವು GB ವಾಟ್ಸಪ್ ಅದು ನಮ್ಮ ಜನ ಅನ್ಸೆಕ್ಯೂರ್ಡ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಾರೆ. ಬಟ್ ಇಂಥದ್ರೆಲ್ಲ ₹420 ಕೊಡೋ ಡೌಟ್ ಅನ್ಕೋತೀನಿ. ಬಾಕಿ ಬೇರೆ ಏನಾದರೂ ಪ್ರೋ ಫೀಚರ್ಸ್ಗಳ ಕೊಟ್ಟರಪ್ಪ, ಬೇರೆಯವ್ರು ನಮ್ಮ ಸ್ಟೋರಿ ನೋಡಬಾರ್ದು, ನಾವು ಅವ್ರ ಸ್ಟೋರಿ ನೋಡಬೇಕು, ಇಂಥ ಟ್ರಿಕ್ಸ್ ಏನಾದರೂ ಕೊಟ್ಟರಪ್ಪ ಅಂದರೆ ₹1,000 ಕೊಡೋಕ್ಕೆ ಕೂಡ ನಮ್ಮ ಜನ ರೆಡಿ ಇದ್ದಾರೆ. ಬಟ್ ಸದ್ಯಕ್ಕೆ ಇದೇನು ಅಷ್ಟೊಂದು ಅದ್ಭುತ ಫೀಚರ್ಸ್ಗಳಂತ ನನಗೆ ಅನಿಸ್ತಿಲ್ಲ. ಇಡಿಸ್ತಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳಲ್ಲಿ ಯಾವೆಲ್ಲ ಫೋನ್ಸ್ಗಳು ಸದ್ಯದಲ್ಲೇ ಲಾಂಚ್ ಆಗಿದೆ ಮತ್ತು ಯಾವ ಫೋನ್ಸ್ಗಳು ಲಾಂಚ್ ಆಗ್ತಿದೆ ಅಂತ ನೋಡೋದಾದ್ರೆ, ಮೊದಲಾಗಿ ನಥಿಂಗ್ ಫೋನ್ 4 ಏನೋ ಲಾಂಚ್ ಮಾಡಿದ್ದಾರೆ. ₹22,000-23,000 ಏನೋ ವಿತ್ ಆಫರಿಂಜಿಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇದೇ 15 ಮಾರ್ಚ್ಗೆ ಈ ಫೋನ್ನ ಫಸ್ಟ್ ಸೇಲ್ ನಡೀತಾ ಇದೆ. ನಾನು ಇದನ್ನು ಪರ್ಚೇಸ್ ಮಾಡ್ತಿದ್ದೀನಿ ಆಯಿತಾ. ಸೊ ನೀವು ಸದ್ಯಕ್ಕೆ ನಿಮ್ಗೆ ಬೇಕಾಗಿದೆಯಪ್ಪ ಫೋನ್ ಅಂದರೆ ನೀವು ಬೆಂಗಳೂರಲ್ಲಿ ಹೇಳಿದ್ರಪ್ಪ ಅಂದರೆ ನಥಿಂಗ್ ಅವರ ಆಫೀಸಲ್ ಸ್ಟೋರ್ ನೋಡೋಕ್ಕೆ ಸಿಗುತ್ತೆ. ಏನಾದರೂ ಬಿಟ್ಟರೆ ರಿಯಲ್ಮಿಯವರು ತಮ್ಮ P4 ಪವರ್ 10,000 mAh ಬ್ಯಾಟ್ರಿ ಬಂದಿತ್ತು, ಅದರದ್ದೇ ಆದ ಮತ್ತೊಂದು ಬೇರೆ ಬ್ಯಾಟ್ರಿ ವರ್ಜನ್ ಕಮ್ಮಿ ಬೆಲೆಗೆ ಲಾಂಚ್ ಮಾಡೋಕ್ಕೆ ರಿಯಲ್ಮಿ ನಾರ್ಜೋ ಪವರ್ ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಿದ್ದಾರೆ. ಸೊ ಈ ಸ್ಮಾರ್ಟ್ಫೋನ್ ₹23,000 ಲಾಂಚ್ ಆಗಿಬಿಟ್ಟು ರಿವರ್ಸ್ ಚಾರ್ಜಿಂಗು ಅದೇ ಬೇರೆ ಬೇರೆ ಫೀಚರ್ಸ್ನ ಕೂಡ ಕೊಡ್ತಿದ್ದಾರೆ. ಬಾಕಿ ರಿಯಲ್ಮಿ
ಅವ್ರದ್ದೇ ಮತ್ತೊಂದು C83 5G ಫೋನ್ ಅಂತ ಇದೇ 7th ಮಾರ್ಚ್ ಅಂದರೆ ಇವತ್ತೇ ಈ ಫೋನ್ ಲಾಂಚ್ ಆಗ್ತಾ ಇದೆ. ಇದ್ರಲ್ಲಿ ಕೂಡ 7000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. 13,500 ಒಂದು 144 ಹರ್ಟ್ಜ್ ಇರುವಂಥ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಸೊ ಇದು ಕೂಡ ಬಜೆಟ್ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಇದನ್ನ ಬಿಟ್ಟರೆ ಐಕಾನ್ ಅವರು Z11 Lex ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಿದ್ದಾರೆ. ಇದೇ 12ನೇ ಮಾರ್ಚ್ಗೆ ಈ ಫೋನ್ ಲಾಂಚ್ ಆಗ್ತಿದೆ. ಸೊ ನಾನು ಈ ಫೋನ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ ಆಯಿತಾ. ಬಾಕಿ ಈ ಫೋನ್ಸ್ಗಳು ಈ T ಸೀರೀಸ್ನ ರೀಬ್ರ್ಯಾಂಡೇ ಆಗಿರುತ್ತೆ. ಹೀಗಾಗಿ T5X ಏನಿದೆ ಅದರ ಕಮ್ಮಿ ಬಜೆಟ್ ಬೆಲೆಗೆ ಸ್ವಲ್ಪ ಫೀಚರ್ಸ್ನ ನೋಡಿಬಿಟ್ಟು ಅದನ್ನೇ ರೀಬ್ರ್ಯಾಂಡ್ ಕಲರ್ನ ಚೇಂಜ್ ಮಾಡಿಬಿಟ್ಟು ಈ ಐಕು Z11 ಲಾಂಚ್ ಆಗ್ತಿದೆ. ಇದರರ್ಥ T5X ಕೂಡ ಮೇ ಬಿ ಮುಂದಿನ ವಾರ ಲಾಂಚ್ ಆದರೂ ಆಗ್ಬೋದು. ಇನ್ನು ಕೊನೆಯದಾಗಿ ಪೋಕೋ C85X ಅಂತ ಕೂಡ ಒಂದು ಫೋನ್ ಲಾಂಚ್ ಮಾಡ್ತಿದ್ದಾರೆ. ಇದು 10th ಮಾರ್ಚ್ಗೆ ಲಾಂಚ್ ಆಗ್ತಿದೆ. ಸೊ ಇದು ಕೂಡ ಬಜೆಟಲ್ಲಿ ಫ್ಲಿಪ್ಕಾರ್ಟಲ್ಲಿ ಏನೋ ನೋಡೋಕೆ ಸಿಗ್ತಿದೆ ಅಂತೆ. ಸೊ ಇದಷ್ಟು ಇವತ್ತಿನ ಟೆಕ್ ನ್ಯೂಸಸ್ಗಳಾಗಿತ್ತು. ಇನ್ನು AI ಜಗತ್ತೆಲ್ಲ ಏನೆಲ್ಲ ಆಗ್ತಿದೆಯಪ್ಪ ಅಂತ ಕೇಳಿದ್ರೆ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಸುದ್ದಿಗಳಿದೆ. ಸೊ ಇದರಲ್ಲಿ ಮೊದಲನೇದಾಗಿರುವಂಥ AI ನ್ಯೂಸು ಗೂಗಲ್ ಜೆಮಿನೈ ಫ್ಲ್ಯಾಶ್ 3.1 ಅಂತ ಒಂದು ಹೊಸ ಟೂಲ್ನ ಲಾಂಚ್ ಮಾಡ್ತಿದ್ದಾರೆ. ಇದು ಸ್ಪೆಷಲಿ ಆಫ್ಲೈನ್ ಇಂಟರ್ನೆಟ್ ಇಲ್ಲದೇ ಈ ವರ್ಕ್ ಆಗುತ್ತೆ ಆಯಿತಾ. ನೀವು ಈ ಏಜೆಂಟ್ಸ್ನ ಜಸ್ಟ್ ಈ ಬೇರೆ ಬೇಸಿಕ್ ಫೋನ್ಸ್ಗಳು ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಈ ಫೀಚರ್ನ ಆಫೀಸ್ಲಾಗಿ ಗೂಗಲ್ನವರೇ ಕೊಡಲಿದ್ದಾರೆ. ಸದ್ಯಕ್ಕೆ ನಿಮ್ಮ ಹತ್ರ ಇಂಟರ್ನೆಟ್ ಇಲ್ಲ ಅಂದರೂ ಕೂಡ ನೀವು ಗೂಗಲ್ ಜೆಮಿನಾಗಿ ಏನು ಬೇಕಾದರೂ ಕ್ವಶನ್ಸ್ನ ಕೇಳಿ ಸೆಲೆಕ್ಟೆಡ್ ನಿಮಗೆ ಲೈಕ್ ಡೀಪಾಗಿ ರಿಸರ್ಚ್ ಮಾಡಲ್ಲ ಮತ್ತು ನಿಮ್ಮ ಡೇಟಾ ಎಲ್ಲೂ ಹೊರಗೂ ಹೋಗ್ತಿಲ್ಲ, ಇದು ಎಲ್ಲಿ ಹೊರಗಡೆ ಹೋಗೋಕ್ಕೂ ಬಿಡಲ್ಲ. ಇಂಟರ್ನೆಟ್ ಇಲ್ಲದೇ ನಿಮ್ಮ ಫೋನಲ್ಲಿ ಸೇಫ್ ಮತ್ತು ಸೆಕ್ಯೂರ್ ಆಗಿ ಆನ್ಸರು ಮಾಡುತ್ತೆ. ಮತ್ತು ಎಲ್ಲ ಡೇಟಾ ಈ ಆಲ್ರೆಡಿ ಗೂಗಲ್ ಹತ್ರ ಇರುತ್ತೆ. ಇದನ್ನೇ ಆಫ್ಲೈನಲ್ಲಿ ಯೂಸ್ ಮಾಡಿಕೊಂಡು ನೀವೆಂಥದ್ದೇ ಕ್ವಶನ್ ಕೇಳಿದ್ರು ಕೂಡ ನಿಮ್ಗೆ ಇಲ್ಲಿ ಆನ್ಸರ್ ಮಾಡುತ್ತೆ ಜೆಮಿನೈ. ಇದರಿಂದ ತುಂಬ ಜನರಿಗೆ ಯೂಸ್ ಆಗಲಿದೆ ಆಯಿತಾ. ಯಾರು ಯೂಸ್ ಮಾಡೋಕ್ಕಾಗಲ್ಲ, ಇಂಟರ್ನೆಟ್ ಇಲ್ಲ ಅಂಥವ್ರು ಕೂಡ, ಚಿಕ್ಕ ಚಿಕ್ಕ ಮಕ್ಕಳಾಗಿರಲಿ ಅಥವಾ ಯಾರಿಗೆ ನಾಲೆಜ್ ಇಲ್ದವರು ಕೂಡ ಇಲ್ಲಿ ಸ್ಮಾರ್ಟ್ ಆಗಿ ಅಪ್ಗ್ರೇಡ್ ಆಗೋದ್ರಲ್ಲಿ ಯಾವುದೇ ರೇಟ್ ಇಲ್ಲ. ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗಲಿದೆ. ಲಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಶೋಮಿನವ್ರು ಕೂಡ ಒಂದು ಹೊಸ ಮೀಕ್ಲಾ ಅಂತ ಒಂದು AI ಟೂಲ್ನ ಸ್ಪೆಷಲಿ ತಮ್ಮ ಫೋನಲ್ಲೇ ಲಾಂಚ್ ಮಾಡ್ತಿದ್ದಾರೆ. ಸೊ ಈ AI ಟೂಲ್ ಕೆಲಸ ಏನಪ್ಪ ಅಂದರೆ ಈ ಫೋನಲ್ಲಿರುವಂಥ ಎಲ್ಲ ಆಪ್ಲಿಕೇಶನ್ಸ್ಗಳನ್ನ ಇದು ಕಂಟ್ರೋಲ್ ಮಾಡುತ್ತೆ ಅಂತೆ. ಅಂದರೆ ನೀವೇನಾದರೂ ಅದಕ್ಕೆ ಕಮಾಂಡ್ ಕೊಟ್ರಪ್ಪ ಅಂದರೆ ಆ ಕೆಲಸನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅಲಾರಾಮ್ ಸೆಟ್ ಮಾಡ್ಕೋದಾಗಿರಲಿ ಅಥವಾ ಏನಾದರೂ ಆರ್ಡರ್ ಮಾಡಬೇಕಾಗಿರಲಿ, ಇಂಥ ಬೇರೆ ಬೇರೆ ಕೆಲಸಗಳನ್ನ ಈ ಮೀಕ್ಲಾ ಮಾಡತ್ತಂತೆ. ಇಷ್ಟೇ ಅಲ್ಲದೆ ನೀವು ಫೋನ ಯಾವ ರೀತಿ ಯೂಸ್ ಮಾಡ್ತಿದ್ದೀರಾ, ಹೇಗೆ ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಹ್ಯಾಬಿಟ್ಸ್ಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನಿಮಗೆ ಪ್ರೋ ಟಿಪ್ಸ್ಗಳನ್ನ ಕೂಡ ಕೊಡುತ್ತೆ. ಮತ್ತು ನೀವು ಹೇಗೆ ದಿನಚರಿನ ಇನ್ನೂ ಬೆಟರ್ ಮಾಡ್ಕೋಬೋದಂತ ಇನ್ನಿತರ ಬೇರೆ ಅಪ್ಡೇಟ್ಸ್ಗಳನ್ನ ಕೂಡ ಕೊಟ್ಟು ನಿಮ್ಮನ್ನು ಕೂಡ ಸ್ಮಾರ್ಟಾಗಿ ಕೆಲಸ ಮಾಡೋ ಹಾಗೆ ಈ ಮೀಕ್ಲಾ ಕೆಲಸ ಮಾಡಿದೆ. ಬಾಕಿ AI ಏಜೆಂಟ್ಸ್ಗಳನ್ನ ಮಾಡೋದಾಗಿರಲಿ, ಸ್ಮಾರ್ಟ್ ಹೋಮ್ ಆಗಿರಲಿ ಅಥವಾ ಮೀ ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡು ಎಕೋಸಿಸ್ಟಮ್ನ ಹೇಗೆ ಅಪ್ಗ್ರೇಡ್ ಮಾಡೋದು, ಹೇಗೆ ಸ್ಮಾರ್ಟಾಗಿ ಯೂಸ್ ಮಾಡೋದು ಈ ಮೀಕ್ಲಾ ಸಹಾಯ ಮಾಡಲಿದೆ ಅಂತ. ಸದ್ಯಕ್ಕೆ ಈ ಮೀಕ್ಲಾ ಅಷ್ಟೇ ನಮ್ಗೆ ನೋಡೋಕೆ ಸಿಗ್ತಿದೆ. ಬಾಕಿ ನಾಳೆ ಈ ರಿಯಲ್ಮಿ ಕ್ಲಾ ಬರುತ್ತೆ, ಸ್ಯಾಮ್ಸಂಗ್ ಕ್ಲಾ ಬರುತ್ತೆ, ಐಕ್ಯೂ ಕ್ಲಾ ಬರುತ್ತೆ. ಸೊ ಇಂಥದ್ದೇ ನಮ್ಮ ಎಲ್ಲ ಫೋನ್ಸ್ಗಳಲ್ಲಿ AI ಏಜೆನ್ಸಿಗಳು ಇನ್ಮೇಲೆ ಪ್ರೀ ಇನ್ಸ್ಟಾಲ್ ಆಪ್ಲಿಕೇಶನ್ ಥರನೇ ಎಲ್ಲ ಫೋನ್ಸ್, TV, ಲ್ಯಾಪ್ಟಾಪ್ಸ್ಗಳಲ್ಲೂ ಈ ಏಜೆಂಟ್ಸ್ಗಳನ್ನ ಸ್ವಲ್ಪ ದಿನಗಳಲ್ಲೇ ನೋಡಲಿದ್ದೀವಿ. ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನಮ್ಮ ಭಾರತ ಗೌರ್ಮೆಂಟ್ NPCI ಮತ್ತು NVIDIAನವರು ಕೊಲಾಬ್ರೇಷನ್ ಮಾಡಿಕೊಂಡು ನಮ್ಮ ಪೇಮೆಂಟ್ ಗೇಟ್ವೇನ, ಪೇಮೆಂಟ್ ಯೂಸೇಜ್ ಆಗಲಿ, UPIಸ್ಗಳನ್ನ ಇನ್ನೂ ಸ್ಮಾರ್ಟ್ಲಿ ಮತ್ತು ಸೆಕ್ಯೂರ್ ಮಾಡೋ ಸಲುವಾಗಿ ಹೊಸದಾಗಿರುವಂಥ ಸೋವರೆಜಿನ್ ಅಂತ ಒಂದು ಹೊಸ AI ಟೂಲ್ನ ಬಿಲ್ಡ್ ಮಾಡ್ತಿದ್ದಾರೆ. ಸೊ ಇದೊಂಥರ ಇಂಟ್ರೆಸ್ಟಿಂಗ್ ಸುದ್ದಿ ಏನೋ ಕಾಣಿಸ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಡೇಟಾ ಸೆಕ್ಯೂರಿಟಿ ಬಗ್ಗೆ ಇಲ್ಲಿ ಗೌರ್ಮೆಂಟ್ ಎಲ್ಲ ಕೆಲಸ ಮಾಡಿದೆ ಗೊತ್ತಿಲ್ಲ. ಬಟ್ ನಮ್ಮ ದೇಶ, ನಮ್ಮ ಡೇಟಾ ನಮ್ಮ ಕೈಯಲ್ಲಿ ಅಂತ ಇದನ್ನೇನೋ ಹೈಲೈಟ್ ಮಾಡಲಾಗ್ತಿದೆ ಗೊತ್ತಿಲ್ಲ. ಸೊ ಇಂಥ ಸೆಕ್ಯೂರಿಟಿ ಅಪ್ಡೇಟ್ಸ್ಗಳು ಬೇಗ ಜನರಿಗೆ UPI ಪೇಮೆಂಟ್ಸ್ಗಳಲ್ಲಿ ತುಂಬ ಫ್ರಾಡ್ ಆಗ್ತಿರತ್ತೆ. ಇದನ್ನು ತಡೆಯೋಕ್ಕೆ ಒಂದು ಒಳ್ಳೆ ಸ್ಟೆಪ್ ತೊಗೊಂಡಿದೆ. ಬಟ್ ಇಲ್ಲಿ ಎಷ್ಟು ಸ್ಮಾರ್ಟ್ ಮತ್ತು ಹೇಗೆ ಕೆಲಸ ಮಾಡಲಿದೆ ಅಂತ ಇನ್ನೂ ಯಾವುದೇ ಅಪ್ಡೇಟ್ಸ್ಗಳಿಲ್ಲ. ಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದೊಂಥರ ವಿಚಿತ್ರ ಸುದ್ದಿ ಆಯಿತಾ. ಇಲ್ಲಿ ಎರಾಕಲ್ ಅಥವಾ ನಾನು ಇದನ್ನ ಕರೆಕ್ಟ್ ಸ್ಪೆಲ್ ಮಾಡ್ತಿದ್ದಲ್ಲಿ ಗೊತ್ತಿಲ್ಲ, ಎರಾಕಲ್ ಅಥವಾ ರೀಕಲ್ ಅಂತ ಒಂದು ಕಂಪ್ನಿ ಇದೆ. ಸೊ ಇವರು ಸ್ಪೆಷಲಿ OpenAI ಅವರ ಡೇಟಾ ಸೆಂಟರ್, ಡೇಟಾ ಮ್ಯಾನೇಜಿಂಗ್ ಎಲ್ಲ ಇವರೇ ನೋಡ್ತಿದ್ದಾರೆ. ಸೊ ಈ ಕಂಪ್ನಿ ಸದ್ಯಕ್ಕೆ ತುಂಬ AI ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಜಾಸ್ತಿ ಎಂಪ್ಲಾಯ್ಸ್ಗಳೆಲ್ಲ ದುಡ್ಡು ಸುರಿಯೋದನ್ನು ಸ್ಟಾಪ್ ಮಾಡೋ ಸಲುವಾಗಿ ಜಾಸ್ತಿ ಖರ್ಚಾಗ್ತಿದೆಯಪ್ಪ ಅಂತ ಸಡನ್ಲಿ 20,000 ಎಂಪ್ಲಾಯ್ಸ್ಗಳನ್ನ ಹೊರಗೆ ಮಾಡ್ತಿದ್ದಾರೆ, ಅಂದರೆ ಫೈರ್ ಮಾಡ್ತಿದ್ದಾರಂತೆ. ಸೊ OpenAI ಅಂತ ದೊಡ್ಡ ಕಂಪ್ನಿ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇಂಥ ಘಟನೆಗಳೆಲ್ಲ ಇಲ್ಲಿ ಆಗ್ತಿದೆ, ನಾವು ನೋಡ್ತಾ ಇದ್ವಿ. ಸೊ ಗೊತ್ತಿಲ್ಲ ಏನು ಇಂಥ ರೀಸನ್ಸ್ಗಳನ್ನ ಸುಮ್ಮನೆ ಕೊಟ್ಬಿಟ್ಟು ಕಂಪ್ನೀಸ್ಗಳು ಇಂಥ ಕೆಲಸನ ಮಾಡ್ಬೋದಾಯ್ತಾ. ಸದ್ಯಕ್ಕೆ ಎಲ್ಲ ಕಂಪ್ನೀಸ್ಗಳಿಗೆ AI ಇಂದ ಸ್ಮಾರ್ಟ್ಲಿ ಕೆಲಸ ಆಗ್ತಿದೆ. ಹೀಗಾಗಿ ಇಲ್ಲಿ ಈ ಘಟನೆಗಳು, ಇಂಥ ನ್ಯೂಸ್ಗಳನ್ನ ನೋಡ್ತೀವಿ. ಇನ್ನೂ ಇಂಥ ನ್ಯೂಸ್ಗಳು ತುಂಬ ಬರೋದು ಬಾಕಿ ಇದೆ. ಸೊ ಅದೊಂಥರ ಲಾಸಸ್ ಅಂತ ಹೈಲೈಟ್ ಮಾಡಿಬಿಟ್ಟು ಇವ್ರ ಪಾರ್ಟ್ನ ಇವ್ರು ಸೇಫಾಗಿ ನೋಡ್ಕೊಳ್ತಿದ್ದಾರಪ್ಪ ಅಂತ ನನಗೆ ಈ ರೀತಿ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಬಟ್ ಇಂಥ ಘಟನೆಗಳು ಮುಂದಿನಲ್ಲಿ ತುಂಬ ಆಗಲಿದೆ. ಬಟ್ ಗೊತ್ತಿಲ್ಲ ಆಯಿತಾ, ಇದೆಲ್ಲ ಒಂಥರ ಗಿಮಿಕ್ಕು.
ಇಡೀಸ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಲಾನ್ ಮಸ್ಕ್ ಅವರು ಒಂದು ಬಿಗ್ ಅಪ್ಡೇಟ್ಸ್ನ ಕೊಡ್ತಿದ್ದಾರೆ. ಎಸ್ಪೆಷಲಿ ಅದು ಗ್ರಾಕ್ 3 ಬಗ್ಗೆ ಆಯಿತಾ, ಕಂಪ್ಲೀಟ್ಲಿ ಓಪನ್ ಸೋರ್ಸ್ನ ಇಟ್ಬಿಟ್ಟವ್ರೆ. ಸೊ ಇಲ್ಲಿ ಎಲಾನ್ ಮಸ್ಕ್ ಏನು ಹೇಳ್ತಿದಾರಪ್ಪ ಅಂದರೆ, ಈ ಟೂಲು ಸ್ಪೆಷಲಿ ಯಾರಿಗೆ ಹೆದರ್ದೇನೆ ಸ್ಟೇಟ್ ಫಾರ್ಡ್ ಆಗಿ ಕರೆಕ್ಟಾಗಿರುವಂಥ ಸತ್ಯದ ಆನ್ಸರ್ಸ್ಗಳನ್ನೇ ಕೊಡುತ್ತಂತೆ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ರಿಯಾಲಿಟಿಯನ್ನು ಹೊರಬಿಡುತ್ತೆ, ಬಟ್ ಈಗ ಆಲ್ರೆಡಿ ನಾವು ಎಲ್ಲ ಕಡೆ ನೋಡಿದ್ದೀವಿ ಇವ್ರ ಟ್ರೆಂಡು ಏನಿದೆ, ಯಾರಿಗೂ ಹೆದರದೆ ಇಮೇಜ್ ಜನ್ರೇಷನು ತುಂಬ ನೋಡ್ಕೊಂಡಿದ್ವಿ. ಸೊ ಮೇ ಬಿ ಇದು ಕೂಡ ಇರ್ಬೋದು. ಇದೆಲ್ಲಕ್ಕಿಂತ ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಸ್ಪೆಷಲಿ ಓಪನ್ ಸೋರ್ಸ್ ಇರೋದ್ರಿಂದ ಇದನ್ನು ಎಲ್ಲ ಡೆವಲಪರ್ಸ್ಗಳು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಸ್ಪೆಷಲಿ ಇವರ ಓಪನ್ ಟೂಲ್ ವೆಬ್ಸೈಟ್ಸಲ್ಲಾಗಿರಲಿ ಅಥವಾ ಡಿಸ್ಕಾರ್ಡಲ್ಲೆಲ್ಲ ಬೇರೆ ಬೇರೆ ನಾವು ಓಪನ್ ಸೋರ್ಸ್ನ ಯೂಸ್ ಮಾಡ್ತಿದ್ವಿ. ಸೊ ಅದೇ ರೀತಿ ಗ್ರಾಕ್ 3ನ ಕೂಡ ಯೂಸ್ ಮಾಡ್ಕೋಬೋದು. ಇದ್ರ ಬಗ್ಗೆ ಹೇಳ್ಕೊಳ್ಳೋಕೆ ದೊಡ್ಡ ಅಪ್ಡೇಟ್ಸ್ಗಳು ಏನು ಕಾಣಿಸ್ತಾ ಇಲ್ಲ. ಸೂಪರ್ ಕಂಪ್ಯೂಟಿಂಗ್ ಪವರ್ ಬಳಸಿ ಇನ್ನೂ ತುಂಬ ಜಾಸ್ತಿ ಟ್ರೈನ್ ಮಾಡಲಾಗಿದೆ ಅಂತೆ. ನೋಡೋಣ ಇದನ್ನು ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ಸ್ ಬಂದರೆ ತಿಳಿಸ್ತೀನಿ. ಸದ್ಯಕ್ಕೆ ನಾವು ಇದನ್ನು ಟೆಸ್ಟ್ ಮಾಡೋಣ. ರಿಡಿಸ್ನಲ್ಲಿ ಕೊನೆಯ ನ್ಯೂಸ್ ಬರ್ತಾ ಇದೆ. ChatGPT 5.3 ಅಂತ ಹೊಸ ಮಾಡೆಲ್ನ ಕೂಡ ರೀಸೆಂಟ್ಲಿ ರಿಲೀಸ್ ಮಾಡಿದ್ದಾರೆ. ಇದು ಕೋಡಿಂಗಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ನಿಮ್ಮ ಹತ್ರ ಯಾವುದೇ ಎರರ್ ಬಂದರೂ ಕೂಡ ಇದನ್ನು ಸ್ಮಾರ್ಟ್ಲಿ ಮತ್ತು ಪರ್ಫೆಕ್ಟ್ಲಿ ಫಿಕ್ಸ್ ಮಾಡತ್ತಂತೆ. ಬಾಕಿ ತುಂಬ ಲಾಸ್ಟ್ ಈ ವರ್ಜನ್ಗಿಂತ ತುಂಬ ಫಾಸ್ಟ್ ಮತ್ತು ಸ್ಮಾರ್ಟ್ಲಿ ಕೆಲಸ ಮಾಡೋದ್ರ ಜೊತೆಗೆ ಇದರಲ್ಲಿ 400K ಟೋಕನ್ಸ್ಗಳು ಕೊಡ್ತಿದ್ದಾರೆ. ಲೈಕ್ ನೀವು ಇದನ್ನು ತುಂಬ ಲಾಂಗ್ ಟೈಮ್ ಯೂಸ್ ಮಾಡ್ಕೋಬೋದು. ಸ್ಪೆಷಲಿ ಒಂದೇ ಮಾತ್ರ ಹೇಳ್ಬೇಕಪ್ಪ ಅಂದರೆ, ಒಂದು ಬುಕ್ಕನ್ನು ಕೂಡ ಇದು ಓದಿ ಸೆಕೆಂಡ್ಸ್ಗಳೇ ಸಮ್ಮರೈಸ್ ಮಾಡುವಂಥ ಒಂದು ಕೆಪಬಿಲಿಟಿ ಕೂಡ ಹೊಂದಿದೆ. ಬಾಕಿ ಈ ಸದ್ಯಕ್ಕೆ 5.3 ಈ ಲೆವೆಲ್ಗಿದೆಯಪ್ಪ ಅಂದರೆ, 5.4 ಏನಿದೆ ಇದು ಹುಮನ್ ಥರನೇ, ಲೈಕ್ ಎಕ್ಸಾಕ್ಟ್ಲಿ ಮನುಷ್ಯರ ಥರನೇ ಕೆಲಸ ಮಾಡಿಬಿಟ್ಟು ಇನ್ನೂ ತುಂಬ ಸ್ಮಾರ್ಟ್ ಆಗಲಿದೆ ಅಂತ ಹೇಳಾಗ್ತಿದೆ. ಸದ್ಯಕ್ಕೆ ಇದಷ್ಟು ನಮ್ಮ ಟೆಕ್ ಪ್ಲಸ್ ಎನ ಅಪ್ಡೇಟ್ಸ್ಗಳಾಗಿತ್ತು. ನಾನು ಕೇಳಿರುವಂಥ ಕ್ವಶನ್ಸ್ಗಳಿಗಾಗಿರಲಿ ಅಥವಾ ನಿಮ್ಗೆ ಇದರಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಸುದ್ದಿ ಅಂತ ಅನ್ನಿಸ್ತು, ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣಂತೆ ಇನ್ನಷ್ಟು ನಮ್ಮ ಮುಂದಿನ ಆನೆಸ್ಟ್ ಇನ್ ಡೆಪ್ತ್ ಮತ್ತು ಪ್ರಾಮಾಣಿಕರ ಜೊತೆಗೆ ನಿಮ್ಮ ಟೆಕ್ನಾಲಜಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಅಲ್ಲಿವರೆಗೂ ನಮಸ್ಕಾರ.